ಎಲ್ಲರಿಗೂ ನಮಸ್ಕಾರ. ಪಾವಗಡ ಬ್ರೈಟ್ ಫ್ಯೂಚರ್ ತರಬೇತಿ ಕೇಂದ್ರದಲ್ಲಿ ಬೆಂಗಳೂರಿನ ಉನ್ನತಿ ಸಂಸ್ಥೆಯ ಸಹಯೋಗದೊಂದಿಗೆ 18ರಿಂದ 25 ವರ್ಷದ ಒಳಗಿನ ಉದ್ಯೋಗ ಆಸಕ್ತ ಯುವತಿ ಯುವಕರಿಗಾಗಿ ಉದ್ಯೋಗ ಪಡೆಯಲು ಅವಶ್ಯಕವಾದಂತಹ ಕೌಶಲ್ಯಗಳನ್ನು ಕಂಪ್ಯೂಟರ್, ಇಂಟರ್ವ್ಯೂ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಲೈಫ್ ಸ್ಕಿಲ್ಸ್ಗಳನ್ನು 35 ದಿನಗಳ ಕಾಲ ಉಚಿತವಾಗಿ ತರಬೇತಿ ನೀಡುವುದರ ಜೊತೆಗೆ ನಗರ ಪ್ರದೇಶದಲ್ಲಿ ಉದ್ಯೋಗದ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ಹೆಚ್ಚಿನ ವಿವರಗಳಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ. ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ 13 ದಿನಗಳ ಕಾಲ ಅಯೋಧ್ಯ ಪ್ರಯಾಗ್ರಾಜ್ ಸ್ಪೆಷಲ್ ಯಾತ್ರೆ, 5 ಶಕ್ತಿಪೀಠಗಳು, 1 ಕಾಫಿ, 1 ಟಿಫನ್, 2 ಊಟ, ಸಾಮೂಹಿಕ ವಸತಿ ಸೇರಿ 21,000. ಸೆಮಿ ಸ್ಲೀಪರ್ ಬಸ್ ಸೀಟು ಒಂದಕ್ಕೆ 21,000. 6,000 ಅಡ್ವಾನ್ಸ್ ನೀಡಿ ಹಿಂದೆ ಬುಕ್ ಮಾಡಿಕೊಳ್ಳಿ. 6,000 ಅಡ್ವಾನ್ಸ್ ನೀಡಿ ಹಿಂದೆ ಬುಕ್ ಮಾಡಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ಆರ್ಗನೈಸರ್ ಗುರುಪ್ರಸಾದ್ 9036078788, ಸತ್ಯ ಲೋಕೇಶ್ 9483158169 ಸಂಪರ್ಕಿಸಲು ಕೋರಲಾಗಿದೆ. ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ 13 ದಿನಗಳ ಕಾಲ ಅಯೋಧ್ಯ, ಪ್ರಯಾಗರಾಜ್ ಮತ್ತು ಶಿರ್ಡಿ ಸ್ಪೆಷಲ್ ಯಾತ್ರೆ, 5 ಶಕ್ತಿಪೀಠಗಳು, 5. ನೀವೀಗ ಈ ಚಿತ್ರದಲ್ಲಿ ನೋಡ್ತಾ ಇರತಕ್ಕಂಥ ಬಾವಿ ಅಂದರೆ ಕಲ್ಯಾಣಿ, ಇದನ್ನು ಗುಂಡಾಲಮ್ಮ ಕಲ್ಯಾಣಿ ಅಂತ ಕರಿತಾ ಇದ್ರು. ಪಾವಗಡದ ಹೊಸ ಬಸ್ ನಿಲ್ದಾಣದ ಸಮೀಪ ಇರುವ ಈ ಒಂದು ಕಲ್ಯಾಣಿಯ ಐತಿಹ್ಯ ಏನಪ್ಪ ಅಂದರೆ ಇದನ್ನು ಕೋನೇರಿ ಬಾವಿ ಎಂದಲೂ ಸಹ ಕರಿತಾ ಇದ್ರು. ಈ ಒಂದು ಬಾವಿಯಲ್ಲಿ ದಕ್ಷಿಣದ ಕಡೆ 4 ಕಂಬಗಳ ಮಂಟಪ, ಗರ್ಭಗುಡಿಯಿಂದ ಕೂಡಿದ್ದ ಈ ಒಂದು ಕಲ್ಯಾಣಿ ಅತ್ಯಂತ ಪವಿತ್ರವಾಗಿತ್ತು. ಪಾವಗಡದ ವೀರನಾರಿ ಗುಂಡಾಲೆಂಬ ಮಹಿಳೆ ತನ್ನ ಗಂಡ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿ ಮರಣ ಹೊಂದಿದ್ದಾಗ ವೀರನಾರಿಯಾದಂಥ ಗುಂಡಾಲಮ್ಮ ಸಹ ಬೆಂಕಿಯ ಕೊಂಡದಲ್ಲಿ ಬಿದ್ದು ಪ್ರಾಣವನ್ನು ತ್ಯಜಿಸುತ್ತಾಳೆ. ಈ ಒಂದು ವೀರನಾರಿ ಗುಂಡಾಲಮ್ಮ ಸವಿ ನೆನಪಿಗಾಗಿ ಈ ಒಂದು ಬಾವಿಯನ್ನು ತೆಗೆಸಿ ಗುಂಡಾಲಮ್ಮ ಬಾವಿ ಎಂದು ಕರೆಯಲಾಗುತ್ತಿತ್ತು. ಆದರೆ ಇಂತಹ ಗುಂಡಾಲಮ್ಮ ಕೆರೆ ಕಲ್ಯಾಣಿ ಈಗ ಮಾಯವಾಗಿದೆ. ಈ ಒಂದು ಗುಂಡಾಲಮ್ಮನ ಕಲ್ಯಾಣಿಯನ್ನು ಲೋಡುಗಟ್ಟಲೆ ಮಣ್ಣಿನಿಂದ ಕಲ್ಲುಗಳಿಂದ ಮುಚ್ಚಲಾಗಿದೆ. ಈ ಒಂದು ಕಲ್ಯಾಣಿಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಬೇಕೆಂದು ಪಾವಗಡ ತಾಲೂಕಿನ ವೀರಲಗೊಂದಿ ಗ್ರಾಮದ ನಿವೃತ್ತ ತಹಸೀಲ್ದಾರ್ ಇಲಾಖೆಯ ನೌಕರರಾದಂಥ ವೀರಲಗೊಂದಿ ನರಸಿಂಹಯ್ಯನವರು ಭೂ ಕಬಳಿಕೆ ನ್ಯಾಯಾಲಯಕ್ಕೆ ದೂರು ನೀಡಿದ್ದಾರೆ. ಇನ್ನು ಈ ಒಂದು ಕೋನೇರಿ ಬಾವಿ ಕಬಳಿಕೆಯಾಗದೆ ಎಂದು ಕಂದಾಯ ಇಲಾಖೆ ನಿವೃತ್ತ ನೌಕರರಂಥ ವೀರಲಗೊಂದಿ ನರಸಿಂಹಯ್ಯ ಭೂ ಕಬಳಿಕೆ ನ್ಯಾಯಕ್ಕೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ 2ನೇ ಬಾರಿಗೆ ಗುರುವಾರ ಸರ್ವೆ ಇಲಾಖೆ ವತಿಯಿಂದ ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದಾರೆ. ಪಟ್ಟಣದ ಹೊಸ ಬಸ್ ನಿಲ್ದಾಣ ಸಮೀಪ ಇರುವ 353 ಸರ್ವೆ ನಂಬರ್ನಲ್ಲಿ 27 ಗುಂಟೆ ಸ್ಥಳವನ್ನು ಎ ಖರಾಬಿನಿಂದ ಬಿ ಖರಾಬಾಗಿ ಮಾರ್ಪಡಿಸಿ ಇದನ್ನು ಬಿ ಖರಾಬಿನಿಂದ ಎ ಖರಾಬಿಗೆ ಮಾರ್ಪಡಿಸಬೇಕೆಂದು, ಕಲ್ಯಾಣಿಯನ್ನು ಪುನಃ ಸಾರ್ವಜನಿಕರಿಗೆ ಮೀಸಲಿಡಬೇಕೆಂದು, ಈ ಕಲ್ಯಾಣಿಯನ್ನು ಮುಚ್ಚಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದೂರುದಾರ ವೀರಲಗೊಂದಿ ನರಸಿಂಹಯ್ಯ ಆಗ್ರಹಿಸಿ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮಧುಗಿರಿಯ ಉಪ ವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಪಾವಗಡ ತಹಶೀಲ್ದಾರ್ ವೈರವಿ ಮತ್ತು ಸರ್ವೆ ಇಲಾಖಾ ಅಧಿಕಾರಿಗಳು ಪುನಃ ಮತ್ತೊಮ್ಮೆ ಸರ್ವೆ ಕಾರ್ಯವನ್ನು ನಡೆಸಿದ್ದಾರೆ. ಖರಾಬಲ್ಲಿ ಇರಬೇಕಾಗಿತ್ತು, ಅದು 5x5 ಎ ಖರಾಬ್ ಇರ್ತಾವೆ. ಆ ಏನು ಕಲ್ಯಾಣಿ ಅಂತಿತ್ತು ಅದನ್ನು ಬಿ ಖರಾಬ್ ಇಡಬೇಕಾಗಿತ್ತು ಅಂತ ಅವ್ರು ಸರ್ಕ್ಯುಲರ್ಗಳು ಈ ಕಡೆ ಮಾತ್ರ ಸೀಟ್ ಈ ಕಡೆ ಬೆಳೆಸಿ ಕಿತ್ತಾಕಿ ಹೊಡಿತಾರೆ. 25 ಗುಂಟೆ ಎಲ್ಲಿ ಬರುತ್ತಪ್ಪ? ಮಾರ್ಕ್ ಮಾಡಿ 25 ಗುಂಟೆ ಮಾರ್ಕ್ ಮಾಡಿ ಇವಾಗ ಗೋಡೆ ಇಲ್ಲ, ಇಲ್ಲ ಆ ಕಡೆ ಗೋಡೆ ಇಲ್ಲ, ಈ ಕಡೆ ಬೇರೆ ಸರ್ವೆ ನಂಬರ್ ಟೋಟಲ್ ಗೋಡೆ ತೋರಿಸ್ಬಿಟ್ಟು ಅದರಲ್ಲಿ 25 ಗುಂಟೆ ರಸ್ತೆ ಅಂತ ಹೇಳಿದ್ರೆ ಇನ್ನು 25 ಗುಂಟೆ ಏಕರ ಆಲ್ರೆಡಿ ಸರ್ವೆ ಆಗಿದೆ ಸರ್. ಯಾರಿಗಾದ್ರೂ ಹೋದಾಗಲೇ ಕಿತ್ತೂರು ಇದ್ದಾಗ ಸರ್ವೆ ಮಾಡಿಸಿ ರಿಪೋರ್ಟ್ ಅದೇ ಕಾಪಿನ ಕೊಡ್ತೀವಿ. ಮತ್ತೆ ಅದೇ ಡೈರೆಕ್ಷನ್ ಅದಕ್ಕೆ ಈಗ ಮತ್ತೆ ಸಮಸ್ಯೆ ನಿಮ್ಮ ಹತ್ರ ಏನಿದೆ ಕೊಡಿ. ಪ್ರಪೋಸಲ್ ಮಾಡಿ ಅದನ್ನ ಅವ್ರು ಡಿಸಿಷನ್ ತಗೊಂಡು ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಏನು ಮಾಡಬೇಕು ಅವ್ರು ಮಾಡ್ತಾರೆ, ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು 2 ವರ್ಷ ಆಗಿದೆ ಸರ್. ಫೈಲು ಮಾಡೋದಕ್ಕೆ ಮುಂಚೆನೇ ಎ ಖರಾಬು ಬಿ ಖರಾಬು ಮಾಡಿ ಅದನ್ನೇ ಮಾಡಿಲ್ಲ, ಇಟ್ಕೊಂಡೇ ಕೊಡ್ತಾರೆ. ಏನು ಯಾವ ಫೈಲ್ಗೆ ಯಾವ್ದು ಇಂಪಾರ್ಟೆಂಟು ಅನ್ನೋದು ಕೂಡ ಗೊತ್ತಾಗಲ್ಲ ಅವ್ರಿಗೆ.
ರಿಪೋರ್ಟ್ ಕೇಳಿದ್ದು ಚಂದ್ರಶೇಖರ್ ಸರ್ ಕೇಳಿದ್ದೀವಿ ಇಲ್ಲ ಡಿ ಸಿ ಅವರಿಂದ ನಮಗಿಲ್ಲ ಬಂದಿದೆ ನಿಮ್ಮಿಂದ ಬಂದಿದೆ ಅದಕ್ಕೇನು ಮಾಡಿ ಎಲ್ಲ ಇಟ್ಕೊಂಡು ಕೂತಿದ್ದಾರೆ ನೋಡಿದ್ದು ಏನು ಹೋಗಿ ನೋಡಿದ್ರು ಹೇಳೋದು ಈಗ ಅದು ತೋರಿಸ್ಬಿಟ್ಟು ಇಂತಹ ಬಹು ಸುಂದರವಾದ ಐತಿಹಾಸಿಕ ಸ್ಮಾರಕಗಳುಳ್ಳ ಮಂಟಪಗಳನ್ನು ಮತ್ತು ಕಲ್ಯಾಣಿಗಳನ್ನು ಉಳಿಸಬೇಕಾದಂಥ ಕರ್ತವ್ಯ ಅಂದು ನಮ್ಮ ಸರ್ಕಾರಕ್ಕಿತ್ತು. ಆದರೆ ಈ ಒಂದು ಸರ್ಕಾರ ಕೈ ಚೆಲ್ಲಿ ಕುಳಿತಿದ್ದರಿಂದ ಇಂದು ನಮಗೆ ಯಾವುದೇ ರೀತಿಯಾದಂಥ ಕಲ್ಯಾಣಿಗಳಾಗಲಿ ಮಂಟಪಗಳಾಗಲಿ ಕಾಣಲು ಸಿಗುವುದಿಲ್ಲ. ಕೇವಲ ಪಾವಗಡ ಪಟ್ಟಣದಲ್ಲಿ ಭೂ ಕಬಳಿಕೆಯಾಗಿ ಎಲ್ಲವೂ ಬಹುಮಹಡಿಗಳ ಕಟ್ಟಡವನ್ನು ನಾವು ನೋಡಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.